ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ ನಾವು FA3 ಎಕ್ಸಾಮ್ ಇಂದ ಒಂದ್ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ನೋಡೋಣ್ರಿ. ಇದು ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗಾಗಿ ತಯಾರಿಸತಕ್ಕಂತ ವಿಡಿಯೋ ರೀ. ಇದ್ರೊಳಗ ನಾವು ಫಸ್ಟ್ ಮೇನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದ್ಲ ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ ಒಂದ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ ಫ್ರೆಂಡ್ಸ್ಗೆ ಎಲ್ಲಾರ್ಗು ಶೇರ್ ಮಾಡ್ರಿ. ಫಸ್ಟ್ ಮೇನ್ ಏನ್ ಇರ್ತೈತಲ್ಲ ಇದು ಆಪ್ಷನಲ್ ಚಾಯ್ಸ್. ಇವತ್ತಿನ ಕ್ಲಾಸ್ ಒಳಗೆ ನಾನು ಬರೀ ನಿಮ್ಗೆ ಮಾಡೆಲ್ ಕ್ವಶನ್ ಪೇಪರ್ ಅಷ್ಟ ತೋರಿಸ್ತೇನ್ರಿ. ನಿಮ್ಗೆ ಇದ್ರದ್ದು ಸೊಲ್ಯೂಷನ್ ಬೇಕಂದ್ರೆ ನಾವು ಕಮೆಂಟ್ಸ್ ಬಾಕ್ಸ್ ನ ಕಮೆಂಟ್ಸ್ ಹಾಕ್ರಿ. ಇದನ್ನ ಯಾವ ರೀತಿ ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಮೇನ್ ಏನ್ ಇರ್ತೈತಿ ಅಂದ್ರ ಆಪ್ಷನಲ್ ಚಾಯ್ಸ್ ಒಳಗೆ ಇರ್ತೈತಿ. ಇದ್ರೊಳಗ 1 ಮಾರ್ಕ್ಸ್ ಇಂದ 3 ಕ್ವಶನ್ ಇರ್ತಾವ. ಫಸ್ಟ್ ಟ್ರಿಗ್ನೋಮೆಟ್ರಿ ಮೇಲೆ ಫಸ್ಟ್ ಕ್ವಶನ್ 2 tan 30 ಡಿಗ್ರಿ ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ 30 ಡಿಗ್ರಿ. ಇದ್ರದ್ದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕು. 4 ಆಪ್ಷನ್ ಕೊಟ್ಟಿರ್ತಾರೆ. ಇದ್ರೊಳಗೆ ಯಾವ್ದು ರೈಟ್ ಐತೆ ಅನ್ನೋದನ್ನ ಚೂಸ್ ಮಾಡ್ಬೇಕು. ಇದಾದ್ಮೇಲೆ ಸೆಕೆಂಡ್ ಕ್ವಶನ್ ಏನ್ ಇರ್ತೈತ್ರಿ, ಟ್ರಿಗ್ನೋಮೆಟ್ರಿ ಮೇಲ್ನೇ ಇರ್ತೈತಿ. ಸೆಕೆಂಡ್ ಆಫ್ a ಪ್ಲಸ್ tan a ಇಂಟು 1 ಮೈನಸ್ sin a. ಇದರದ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕು. ಇದಂತೂ ಏನಿರ್ತೈತ್ರಿ 4 ಆಪ್ಷನ್ಸ್ ಇರ್ತಾವ. 1 ಆಪ್ಷನ್ ರೈಟ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್ ಏನೈತಿ, ಇದು ಸರ್ಕಲ್ಸ್ ಮೇಲಿಂದ ಕ್ವಶನ್. ಇಫ್ ಟ್ಯಾಂಜೆಂಟ್ PA ಅಂಡ್ PB ಫ್ರಮ್ ಎ ಪಾಯಿಂಟ್ P ಟು ಎ ಸರ್ಕಲ್ with the center O are inclined to each other at an angle of 80 degree. Then angle POA is equal to ಅಂತ ಹೇಳಿ 4 ಆಪ್ಷನ್ ಕೊಟ್ಟಾರ. ಇದ್ರೊಳಗೆ ರೈಟ್ ಆಪ್ಷನ್ ನೀವು ಚಾಯ್ಸ್ ಮಾಡ್ಬೇಕು. ನೆಕ್ಸ್ಟ್ ಸೆಕೆಂಡ್ ಮೇನ್ ಒಳಗೆ ಏನಿರ್ತೈತೆ ಅಂದ್ರ ಆನ್ಸರ್ ದ ಫಾಲೋವಿಂಗ್ ಅಂತ ಇದ್ರೊಳಗೆ ಡೈರೆಕ್ಟ್ ಆನ್ಸರ್ಸ್ ಬರೆದಿರ್ತಾವ. ಇವನೇ ಎಷ್ಟಿರ್ತಾವ್ರಿ 3 ಕ್ವಶನ್ಸ್ ಇರ್ತಾವ. 1 ಮಾರ್ಕ್ಸ್ 3 ಕ್ವಶನ್ಸ್. ಇದ್ರೊಳಗೆ 4th ಕ್ವಶನ್ ಮತ್ತು 5th ಕ್ವಶನ್ ಎರಡೂನು ಸರ್ಕಲ್ಸ್ ಮೇಲೆ ಕ್ವಶನ್ ಕೇಳಾರ. ನೆಕ್ಸ್ಟ್ 6th ಕ್ವಶನ್ ಇಸ್ ಟ್ರಿಗ್ನೋಮೆಟ್ರಿ ಮೇಲೆ. ಇದು ಟ್ರೂ ಆರ್ ಫಾಲ್ಸ್ ಹೇಳೋದು. ನೆಕ್ಸ್ಟ್ ಥರ್ಡ್ ಮೇನ್ ಒಳಗ 2 ಮಾರ್ಕ್ಸ್ ಇಂದ 4 ಕ್ವಶನ್ಸ್ ಇರ್ತಾವು. ಇದು ಟೋಟಲಿ 8 ಮಾರ್ಕ್ಸ್ ರೀ. ಇದು ಟೋಟಲಿ 8 ಮಾರ್ಕ್ಸ್. ಇದ್ರೊಳಗ ಫಸ್ಟ್ ಕ್ವಶನ್ ಟ್ರಿಗ್ನೋಮೆಟ್ರಿ ಮೇಲೆ ಕೇಳಾರ. ಇಫ್ sin a is equal to 3/4 calculate cos a and tan a. Next 8th question is also in the trigonometry. Next 9th question in the circle mele. A tangent PQ at a point P of a circle of radius 5 cm meets a line through the center O at a point Q so that OQ is equal to 12 cm. Length PQ is. ನೆಕ್ಸ್ಟ್ 10th ಕ್ವಶನ್ ಇದ್ರ ಮೇಲೆ ಬಂದೈತ್ರಿ. ಇದು ಟ್ರಿಗ್ನೋಮೆಟ್ರಿ ಮೇಲೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದ್ರ ಮೇಲೆ ಕ್ವಶನ್ ಕೇಳಾರ. ನೆಕ್ಸ್ಟ್ 4th ಮೇನ್ ಒಳಗೆ ಏನಿರ್ತೈತೆ ಅಂದ್ರ ಇದು 3 ಮಾರ್ಕ್ಸ್ ಇಂದ 3 ಕ್ವಶನ್ಸ್ ಬರ್ತಾವ್ರಿ. ಇದ್ರೊಳಗ ಫಸ್ಟ್ ಕ್ವಶನ್ ಏನ್ ಕೇಳಾರಿ, ಟ್ರಿಗ್ನೋಮೆಟ್ರಿ ಮೇಲೆ ಬರ್ತೈತಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನ್ ಇರ್ತೈತಲ್ಲ ಇದನ್ನು ಏನ್ ಕೇಳಾರಿ, ಟ್ರಿಗ್ನೋಮೆಟ್ರಿ ಮೇಲೆ ಕೇಳಾರ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಇದೆ ಸರ್ಕಲ್ ಮೇಲೆ. ಇದ್ರೊಳಗೆ ಟೋಟಲ್ 3 ಮಾರ್ಕ್ಸ್ ಇಂದ 3 ಕ್ವಶನ್ಸ್, 3 ಮಾರ್ಕ್ಸ್ ಇಂದ 3 ಕ್ವಶನ್ಸ್ ಇರ್ತಾವ. ತಿಳಿತಲ್ರಿ. ಇದು ಈ ರೀತಿ ನಿಮ್ಗೆ ನಾಳೆಗೆ ಎಕ್ಸಾಮಿಗೆ ಪ್ಯಾಟರ್ನ್ ಬರ್ತೈತೆ ಅಂತ ಹೇಳ್ಕೊಟ್ಟಿನಿ. ಆದ್ರೆ ಇವೇ ಎಕ್ಸಾಮಿಗೆ ಕ್ವಶನ್ ಬರ್ತಾವನ್ರಿ ಮೇಡಮ್ ಅಂದ್ರ ಇಲ್ರಿ, ಇದೇ ಕ್ವಶನ್ ಬರಂಗಿಲ್ಲ. ಇದೇ ತರ ನಿಮ್ಗೆ ಪ್ಯಾಟರ್ನ್ ಬರ್ತಾವ. ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ನಿಮ್ಗೆ ಏನಾದ್ರು ಬೇಕಿದ್ರ ಕಮೆಂಟ್ಸ್ ಬಾಕ್ಸ್ ನ ಕಮೆಂಟ್ಸ್ ಹಾಕ್ರಿ. ನಾನ್ ನಿಮ್ಗೆ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು, ಈಚ್ ಅಂಡ್ ಎವ್ರಿ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ಕೊಡ್ತೀನಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ ಒಂದ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ ಫ್ರೆಂಡ್ಸ್ಗೆ ಎಲ್ಲಾರ್ಗು ಶೇರ್ ಮಾಡ್ರಿ. ಥ್ಯಾಂಕ್ ಯು.